ಇದು ನಮ್ಮ ದುರ್ಭಾಗ್ಯವಾಗಿದೆ. ಇದು ನಮ್ಮ ಕೀಳುಮಟ್ಟದ ವ್ಯವಹಾರವಾಗಿದೆ. ಏನೆಂದರೆ ನಮಗೆ ಯಾವ ವಸ್ತುವಿನಿಂದ ಏನೇನೂ ಉಪಯೋಗವಾಗುವುದಿಲ್ಲವೋ, ಕೇವಲ ಮಾತ್ರ ವ್ಯರ್ಥವಾಗಿ ಬಿದ್ದಿದೆಯೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ಕೊಡುತ್ತೇವೆ. ಇದು ನಮ್ಮ ಬುದ್ಧಿಯಾಗಿದೆ, ಇದು ನಮ್ಮ ತರ್ಕವಾಗಿದೆ, ಇದು ನಮ್ಮ ಚಾಲಾಕಿತನ ಮತ್ತು ಧೂರ್ತತೆ ಆಗಿದೆ. ಏನೆಂದರೆ ನಾವು ದಾನ ಕೊಡಬೇಕಾದರೂ ಯಾವ ವಸ್ತು ನಮಗೆ ಉಪಯೋಗವಿಲ್ಲವೋ, ಯಾವುದರ ಅಗತ್ಯವೇ ನಮಗಿಲ್ಲವೋ, ಯಾವುದರ ಬಗ್ಗೆ ನಮಗೆ ಜ್ಞಾನವಿಲ್ಲವೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ನೀಡುತ್ತೇವೆ. ಯಾವುದು ಮನೆಯಲ್ಲಿ ವ್ಯರ್ಥವಾಗಿ ಬಿದ್ದಿದೆಯೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ನೀಡುತ್ತೇವೆ. ಆದರೆ ಅಂತಹ ದಾನವನ್ನು ದಾನವೆಂದು ಕರೆಯುವುದಿಲ್ಲ. ಅಂತಹ ದಾನ ಕೊಡುವುದರಿಂದ ಯಾರಿಗೂ ಅರ್ಥವಾಗುವುದಿಲ್ಲ ಹಾಗೂ ಪ್ರಯೋಜನವೂ ಸಹ ಇಲ್ಲ. ಆದ್ದರಿಂದ ನಮ್ಮ ಶಾಸ್ತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಏನೆಂದರೆ ನಿನಗೆ ಅತ್ಯಧಿಕವಾಗಿ ಪ್ರಿಯವಾದ ವಸ್ತುವನ್ನೇ ನೀನು ದಾನವಾಗಿ ಕೊಡಬೇಕು. ನಿನಗೆ ಅತ್ಯಂತ ಅವಶ್ಯಕವಾದ ವಸ್ತು, ಯಾವ ವಸ್ತುವಿಲ್ಲದೆ ನಿನ್ನ ಕೆಲಸ ಕಾರ್ಯಗಳು ನಡೆಯುವುದಿಲ್ಲವೋ ಆ ವಸ್ತುವನ್ನೇ ನೀನು ದಾನವಾಗಿ ಕೊಡಬೇಕು. ಇದು ದಾನ ನೀಡುವ ಸರಿಯಾದ ಪ್ರಕ್ರಿಯೆ. ಇದು ದಾನ ಮಾಡುವ ಧರ್ಮ. ಇದು ದಾನ ಮಾಡುವ ಕರ್ತವ್ಯವಾಗಿದೆ. ಮನೆಯಲ್ಲಿ ವ್ಯರ್ಥವಾಗಿ ಬಿದ್ದಿರುವ ವಸ್ತುವನ್ನು ದಾನ ಕೊಡುವುದು ತನ್ನಲ್ಲಿ ತಾನು ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದಲೇ ಕನ್ಯಾದಾನ ಎನ್ನುವ ಶಬ್ದ ಸೃಷ್ಟಿಯಾದದ್ದು. ಕನ್ಯೆ ದೊಡ್ಡವಳಾಗಿದ್ದಾಳೆ. ಈಗ ಮನೆಯಲ್ಲಿ ಅವಳಿಂದ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ಈಗ ಆ ಕನ್ಯೆಯನ್ನು ರಕ್ಷಣೆ ಮಾಡುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ. ಕನ್ಯೆಯು ಯೌವನಾವಸ್ಥೆಯನ್ನು ಪ್ರವೇಶಿಸಿದ್ದಾಳೆ. ಅವಳೀಗ ಹರೆಯದಲ್ಲಿದ್ದಾಳೆ. ಅವಳು ಊರು ಕೇರಿಗಳಲ್ಲಿ ಓಡಾಡುವಾಗ ಎಂದಾದರೊಮ್ಮೆ ಅವಳ ಹೆಸರಿಗೆ, ವ್ಯಕ್ತಿತ್ವಕ್ಕೆ ಕಳಂಕ ಬರುವ ಸಾಧ್ಯತೆ ಇದೆ. ಕಳಂಕ ಬಂದರೆ ಬಹಳ ಕಷ್ಟವಾಗುತ್ತದೆ, ತೊಂದರೆಯಾಗುತ್ತದೆ. ಈಗ ಅವಳ ರಕ್ಷಣೆ ಮಾಡುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ. ಆದ್ದರಿಂದಲೇ ಅವಳನ್ನು ದಾನ ಮಾಡಲಾಗುತ್ತದೆ. ದಾನ ಮಾಡಿದ ನಂತರ ಆ ವ್ಯಕ್ತಿಯು ನಿಶ್ಚಿಂತನಾಗುತ್ತಾನೆ. ನಾನು ನನ್ನ ಭಾರವನ್ನು, ಕನ್ಯೆಯ ಸುರಕ್ಷತೆಯ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿದ್ದೇನೆ ಎಂಬ ಭಾವನೆಯೊಂದಿಗೆ. ಆದ್ದರಿಂದಲೇ ಕನ್ಯಾದಾನ ಶಬ್ದ ಸೃಷ್ಟಿಯಾಗಿದ್ದು. ಆದರೆ ದಾನದ ತಾತ್ಪರ್ಯ ಯಾವುದು ಅತ್ಯಂತ ಮಹತ್ವಪೂರ್ಣವಾಗಿದೆಯೋ, ಅವಶ್ಯಕವಾಗಿದೆಯೋ, ಉಪಯೋಗಿಯಾಗಿದೆಯೋ, ಯಾವುದು ಇಲ್ಲವಾದರೆ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತವೆಯೋ ದಾನ ಅಂತಹ ವಸ್ತುವನ್ನೇ ಕೊಡಬೇಕಾಗಿದೆ.